ಈಗ ಮತ್ತೋರ್ವ ಸಾಧಕಿಗೆ ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ನೀಡುವಂತಹ ಸಂದರ್ಭ. ಹುಚ್ಚಮ್ಮ ಅವರು ಮಕ್ಕಳು ಹುಟ್ಲಿಲ್ಲ, ಅಮ್ಮ ಅಜ್ಜಿ ಅಂತ ಕರೆಸಿಕೊಳ್ಳೋ ಆಸೆ ಈಡೇರಲಿಲ್ಲ. ಆದ್ರೇನಂತೆ, ಯಾರತ್ತೂ ಮನೆಯಲ್ಲಿ ಜನಿಸಿದ ನೂರಾರು ಮಕ್ಕಳ ಪಾಲಿಗೆ ಇವರೀಗ ನೆಚ್ಚಿನ ಅಜ್ಜಿ. ಹೌದು, ದೂರದ ಊರಿಗೆ ಹೋಗ್ಬೇಕು ಎಂಬ ಕಾರಣಕ್ಕೆ ತನ್ನೂರಿನ ಹೆಣ್ಣು ಮಕ್ಕಳು ಶಾಲೆಯಿಂದ ವಂಚಿತರಾಗ್ತಿರುವುದನ್ನ ಕಂಡು ಮರುಗಿದ ಈ ಹಿರಿಜೀವ ತನ್ನ ಜೀವನಕ್ಕೆ ಆಸರಿಯಾಗಿದ್ದ 2 ಎಕರೆಯ ಜಮೀನನ್ನು ದಾನ ಮಾಡಿ ಶಾಲೆ ಕಟ್ಟೋಕೆ ಶಕ್ತಿಯಾಗಿ ನಿಂತರು. ಈಗ ಅದೇ ಶಾಲೆಯ ಮಕ್ಕಳಿಗೆ ಪ್ರೀತಿಯ ಅಜ್ಜಿಯಾಗಿದ್ದಾರೆ ಕೊಪ್ಪಳದ ಕುಣಿಕೇರಿ ತಾಂಡಾದ ಹುಚ್ಚಮ್ಮ. ಕೊಪ್ಪಳ ತಾಲೂಕಿನ ಹಂದ್ರಾಳ ಗ್ರಾಮದ ಹುಚ್ಚಮ್ಮರನ್ನ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಸಲಾಗಿತ್ತು. ಹುಚ್ಚಮ್ಮರಿಗೆ ಮಕ್ಕಳಾಗ್ಲಿಲ್ಲ, ಜೊತೆಗೆ ಪತಿ ಕೂಡ ತೀರ್ಕೊಂಡ್ರು. ಇದ್ದೊಂದು ಪುಟ್ಟ ಶೆಡ್ನಲ್ಲಿ ಒಂಟಿ ಬದುಕು ಆರಂಭಿಸಿದ್ದ ಹುಚ್ಚಮ್ಮ ತನ್ನೂರಿನ ಮಕ್ಕಳು ಓದ್ಲಿ ಅಂತ ತನ್ನ ಬಳಿಯಿದ್ದ 2 ಎಕರೆ ಜಮೀನನ್ನು ಸರ್ಕಾರಕ್ಕೆ ದಾನ ಮಾಡಿ ಮಹಾತಾಯಿಯಾಗಿದ್ದಾರೆ. ಹುಚ್ಚಮ್ಮ ದಾನ ಮಾಡಿರೋ 2 ಎಕರೆ ಜಾಗದಲ್ಲಿ ಶಾಲೆ, ಆಟದ ಮೈದಾನ ನಿರ್ಮಾಣಗೊಂಡಿದೆ. ನೂರಾರು ಮಕ್ಕಳು ಖುಷಿಯಿಂದ ಕಲಿಯುತ್ತಿದ್ದಾರೆ. ಪುಟ್ಟ ಶೆಡ್ಡನ್ನೇ ಮನೆಯಾಗಿಸಿಕೊಂಡು ವಾಸ ಮಾಡ್ತಿರೋ 76 ವರ್ಷದ ಹಿರಿಯಜ್ಜಿ ಹುಚ್ಚಮ್ಮಗೆ ಅವರು ಸಾಕಿರುವ ಮೊಮ್ಮಗಳು ಹೆಗಲಾಗಿದ್ದಾರೆ. ಭೂದಾನ ಮಾಡಿದ ಶಾಲೆಯಲ್ಲಿ ಬಿಸಿಯೂಟ ಅಡುಗೆ ಸಿಬ್ಬಂದಿಯಾಗಿ 65 ವರ್ಷ ವಯಸ್ಸಿನವರೆಗೂ ಸರ್ಕಾರದ ಗೌರವ ಧನದಲ್ಲಿ ಕಾರ್ಯನಿರ್ವಹಿಸಿದ್ರು. ಶಾಲಾ ಮಕ್ಕಳನ್ನೇ ತನ್ನ ಮಕ್ಕಳು ಅಂತ ತನ್ನಿಡೀ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಶಾಲೆ ನಿರ್ಮಾಣಕ್ಕಾಗಿ ಭೂದಾನ ಮಾಡಿ ಎಲೆಮರೆ ಕಾಯಿಯಂತಿದ್ದ ನಿಸ್ವಾರ್ಥ ಜೀವ ಹುಚ್ಚಮ್ಮರ ಶ್ರೇಷ್ಠತೆಯನ್ನ ಈ ಜಗತ್ತಿಗೆ ಪರಿಚಯಿಸಿದ್ದು ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು. ನನಗೀಗ ಬೇಕಾಗಿರುವುದು ಸಾಯೋ ತನಕ 2 ಒಪ್ಪೊತ್ತಿನ ಊಟ, 1 ಚಾದರ ಮಾತ್ರ. ನನ್ನ ಬದುಕಿನ ಉಳಿದ ಎಲ್ಲ ಆಸೆಗಳನ್ನ ಶಾಲೆಯ ಮಕ್ಕಳು ಈಡೇರಿಸಿದ್ದಾರೆ ಎಂಬ ಮುತ್ತಿನಂಥ ಮಾತುಗಳನ್ನಾಡೋ ಹಿರಿಯಜ್ಜಿ ಹುಚ್ಚಮ್ಮ ನಮ್ಮೆಲ್ಲರ ಪಾಲಿನ ರಿಯಲ್ ಮಹಿಳಾ ಮಾಣಿಕ್ಯ. ನೀವು ಮಾತಾಡ್ಬೇಕ್ರಿ. ನೋಡ್ರಿ ಎಷ್ಟು ಮಕ್ಳದಾರ ನೋಡಿ, ನೀವು ಮಾತಾಡ್ಲೇಬೇಕು. ಇವಾಗ ಹೇಳಿ. ನಾನು ಯಾವಲ್ಲಿ ಮಾತಾಡೋಗಲ್ಲ. ನೀವು ಮಾತಾಡಿದ್ರೇನೆ ನಮ್ಗೆಲ್ಲ ಸ್ಫೂರ್ತಿ ಸಿಕ್ಕೋತಾನೆ. ಅಷ್ಟು ಮಕ್ಕಳಿಗೆ ನೀವು ಸೇವೆ ಮಾಡಿದಿರಿ. 1-2 ನೀವು ಹೇಳ್ರಿ ನಿಮ್ಮ ಶಾಲೆ ಬಗ್ಗೆ. ಅಲ್ಲಿ ನೋಡಿ ಪಾಪ ಮಕ್ಕಳು ಕಾಯ್ತಿದ್ದಾರೆ ನಿಮ್ಮ ಮಾತು ಕೇಳಿ. 2 ಮಾತು ಅಲ್ಲಮ್ಮ, ನನಗೆ ಅದ್ರ ಬಂದಾಗ ಆಕಾಯ್ತು ಅಲ್ಲ. ಅಯ್ಯೋ, ನೀವು ಹತ್ರ ನಾವು ಒತ್ತು ಬಿಡ್ತೀವಿ ಅಷ್ಟೇ. ಇವಾಗ ಹೇಳಿ. ಇಷ್ಟು ಚಂದ ನಗ್ತೀರಿ, ನೀವು ಅಳ್ತೀರಿ ಅಂದ್ರೆ ನಾನು ನಂಬಕ್ಕಾಗತ್ತಾ? ಅಲೋ, ಎಲ್ಲರಿಗೆ ನಮಸ್ಕಾರ ರೀ. ಅವ್ರ ಬಗ್ಗೆ ನೀವೇ 1-2 ಮಾತಾಡ್ಬೋದಾ? ಅವ್ರ ಬಗ್ಗೆ ಹೇಳ್ಬೋದಾ? ಅಮ್ಮನು ನಮ್ಮ ಕೊಪ್ಪಳದ ಮಹಾನಾಯಕ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಅಲ್ಲಿ ಫ್ಯಾಕ್ಟ್ರಿ ಇದ್ರೂ ಕೋಟಿಗಟ್ಟಲೆ ಬೆಲೆ ಬಾಳ್ತತಿ. 2 ಎಕರೆ 1 ಎಕರೆ ಜಮೀನು ಕೋಟಿಗಟ್ಟಲೆ ಬೆಲೆ ಬಾಳೋದನ್ನು ಬಿಟ್ಟು ಅವರು ಆ ಭಾಗದಲ್ಲಿ ಫ್ರೀಯಾಗಿ ಮಕ್ಕಳ ಎಜುಕೇಷನ್ ಕೊಟ್ಟಿದ್ದಾರೆ. ಆಮೇಲೆ ಅವರು 70 ವಯಸ್ಸಾದ್ರೂ 200 ರೂಪಾಯಿಗೆ ಕೂಲಿಗೆ ಹೋಗಿ ತನ್ನ ಜೀವನ ತಾವೇ ನಡೆಸ್ತಾಯಿದ್ರು. ಆಮೇಲೆ
ಅವರು ಬಿಸಿ ಊಟ ಮಾಡ್ತಾರೆ ಇವಾಗಲಾದರೂ, ಯಾಕಂದರೆ ಅವರೇ ಮಕ್ಕಳು ನನಗೆ ನಿಧಾನ ಆಗಲ್ಲ ಅಂತಾರೆ. ಸ್ಕೂಲ್ಗೆ ಹೋಗಿ ಡೈಲಿ ನೋಡ್ಕೊಂಬಂದು ಆ ಸ್ಕೂಲ್ನಾಗ ಹೋಗಿ ಆ ಹುಡುಗರಿಗೆ ಹಾಲು ಅಥವಾ ಏನು ಕೊಟ್ಟು ಬರ್ತಾರೆ. ಅಂಥ ಒಂದು ವ್ಯಕ್ತಿ, ಅಂಥ ಒಂದು ಮಹಾನ್ ನಾಯಕಿ ಎಲ್ಲರಲ್ಲಿ ಆ ದಾನ ಭಾವನೆ ಬರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.